ನಮಸ್ಕಾರ ಸ್ನೇಹಿತರೆ, ನಾವು ದಿನನಿತ್ಯ ರೈಲ್ವೆಗೆ ಸಂಬಂಧಿಸಿದ ಅನೇಕ ರೀತಿಯ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಿರ್ತೇವೆ. ಟ್ರೈನ್ ಸ್ಟೇಟಸ್ ನೋಡಲಿಕ್ಕೆ ಒಂದು, ರಿಸರ್ವೇಷನ್ ಟಿಕೆಟ್ಗೆ ಒಂದು, ಅನ್ರಿಸರ್ವ್ ಟಿಕೆಟ್ಗೆ ಒಂದು, ಹೀಗೆ ಹಲವಾರು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೇವೆ. ಇವೆಲ್ಲ ಆಪ್ಷನ್ ಒಂದೇ ಅಪ್ಲಿಕೇಶನಲ್ಲಿ ಇದ್ದರೆ ಹೇಗಿರುತ್ತೆ? ಬನ್ನಿ ಅಂಥ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಭಾರತೀಯ ರೈಲ್ವೆಯಿಂದ ಹತ್ತಾರು ಅಪ್ಲಿಕೇಶನ್ನಲ್ಲಿ ಮಾಡುವಂತಹ ಕೆಲಸವನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಆಗೋ ರೀತಿಯಲ್ಲಿ ಕ್ರಿಸ್ ಅವರು ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿದ್ದಾರೆ. ಅದೇ ಸ್ವರೈಲ್ ಆ್ಯಪ್ ಅಂತ. ಸ್ವರೈಲ್ ಅಂದರೆ ನಮ್ಮ ರೈಲ್ ಅಂತೇಳಿ. ಈ ಅಪ್ಲಿಕೇಶನಲ್ಲಿ ಏನೆಲ್ಲ ಆಪ್ಷನ್ ಇದೆ ಅಂತ ನೋಡೋದಾದರೆ, ರಿಸರ್ವ್ ಮತ್ತು ಅನ್ರಿಸರ್ವ್ ಟಿಕೆಟ್ಸ್, ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ಕಿಂಗ್, ಟ್ರೈನ್ಗಳನ್ನ ಸರ್ಚ್ ಮಾಡೋದು, PNR ಸ್ಟೇಟಸ್ ತಿಳ್ಕೊಳ್ಳೋದು, ಕೋಚ್ ಪೊಸಿಷನ್, ಟ್ರೈನ್ನ ಟ್ರ್ಯಾಕ್ ಮಾಡೋದು, ಫುಡ್ನ ಆರ್ಡ್ರ್ ಮಾಡೋದು, ಮತ್ತು ರೀಫಂಡ್ನ ಫೈಲ್ ಮಾಡಲಿಕ್ಕೆ, ರೈಲ್ ಮಧ್ಯದ ಕಂಪ್ಲೇಂಟ್ ಮಾಡಲಿಕ್ಕೆ ಮತ್ತು ಫೀಡ್ಬ್ಯಾಕ್ ಆಪ್ಷನ್ ಇದೆ. ಈ ಎಲ್ಲ ಆಪ್ಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸ್ವರೈಲ್ ಅಪ್ಲಿಕೇಶನಲ್ಲಿ ನಾವು IRCTC ಮತ್ತು ಇತರೆ ಆ್ಯಪ್ನಲ್ಲಿ ಬುಕ್ ಮಾಡ್ತಿದ್ದ ಥರ ಈ ಆ್ಯಪ್ನಲ್ಲಿ ಕೂಡ ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡ್ಕೋಬೋದು. ಹಾಗೆ UTS ಆ್ಯಪ್ನಲ್ಲಿ ಹೇಗೆ ನಾವು ಅನ್ರಿಸರ್ವ್ ಟಿಕೆಟ್, ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ ಮಾಡ್ತಿದ್ವಿ, ಅದೇ ಥರವಾಗಿ ಸ್ವರೈಲ್ ಅಪ್ಲಿಕೇಶನಲ್ಲಿ ಕೂಡ ಬುಕ್ ಮಾಡ್ಕೊಬೋದು. ಹಲವಾರು ವೆಬ್ಸೈಟ್ ಅಥವಾ ಆ್ಯಪ್ ಲೈಕ್ ಫುಡ್ ಆನ್ ವೀಲ್ಸ್ ಯೂಸ್ ಮಾಡಿ ಹೇಗೆ ಫುಡ್ ಆರ್ಡರ್ ಮಾಡ್ತಾ ಇದ್ವಿ, ಅದೇ ರೀತಿ ಈ ಸ್ವರೈಲ್ ಆ್ಯಪ್ ಯೂಸ್ ಮಾಡಿ ಫುಡ್ನ ಕೂಡ ಆರ್ಡರ್ ಮಾಡ್ಬೋದು. ನಂತರ ನಿಮ್ಗೆ ಏನಾದರೂ ಟ್ರೈನ್ನಲ್ಲಿ ಕುಂದುಕೊರತೆ ಇದ್ದರೆ ರೈಲ್ ಮದದ್ ಅನ್ನೋ ಆಪ್ಷನ್ ಯೂಸ್ ಮಾಡಿ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಅದು ಕೂಡ ಸ್ವರೈಲ್ ಆ್ಯಪ್ನಲ್ಲಿ ಲಭ್ಯವಿದೆ. ಹಾಗೆ ರೀಫಂಡ್ ಕ್ಲೈಮ್ ಮಾಡೋದಕ್ಕೆ ಕೂಡ ಸ್ವರೈಲ್ ಅಪ್ಲಿಕೇಶನ್ ಯೂಸ್ ಮಾಡ್ಬೋದಾಗಿದೆ. ಮತ್ತು ಈ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಕುಂದುಕೊರತೆ ಇದ್ದರೆ ಫೀಡ್ಬ್ಯಾಕ್ ಕೂಡ ನೀಡಬಹುದಾಗಿದೆ. 10 ಅಪ್ಲಿಕೇಶನ್ಗಳು ಮಾಡುವ ಕೆಲಸವನ್ನು ಈ ಸ್ವರೈಲ್ ಆ್ಯಪ್ ಒಂದೇ ಮಾಡುತ್ತೆ. ಬೇರೆ ಯಾವ ಆ್ಯಪ್ಗಳ ಅವಶ್ಯಕತೆ ಕೂಡ ಇರೋದಿಲ್ಲ. ಈ ಅಪ್ಲಿಕೇಶನ್ ಈಗ ಟೆಸ್ಟಿಂಗ್ನಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲರ ಮೊಬೈಲ್ ಸೇರಲಿದೆ. ಇನ್ನು ಈ ಅಪ್ಲಿಕೇಶನ್ ಲಾಂಚ್ ಆದರೆ ಹಲವಾರು ಅಪ್ಲಿಕೇಶನ್ಗಳನ್ನ ನಾವು ಯೂಸ್ ಮಾಡುವಂಥ ಪ್ರಮೇಯ ಇರೋದಿಲ್ಲ. ಒಂದೇ ಅಪ್ಲಿಕೇಶನ್ ಯೂಸ್ ಮಾಡಿ ಎಲ್ಲ ರೀತಿಯ ಆಪ್ಷನ್ಗಳನ್ನ ಪಡ್ಕೋಬೋದಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.